ಹಾಳು ಮಾಡ್ಕೊಳ್ಳೋದೇನ್ ಬೇಡ. ನೋಡಿ ತಾಯಿ, ನಾನು ಎಲ್ಲರ ಒಳಿತನ್ನ ಬಯಸೋನು. ನಾವು ಸಾವುಕಾರರು ಒಬ್ರಿಗೊಬ್ರು ಆಗಬೇಕಲ್ವೇ? ಆ ದೃಷ್ಟಿಯಿಂದ, ನಿಮ್ಮ ಮಗಳ ಹಿತದೃಷ್ಟಿಯಿಂದ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಹೊರತು ಬೇರೆ ಯಾವ ದೂರದೃಷ್ಟಿನೂ ಇಲ್ಲ. ನೀವು ದೂರದೃಷ್ಟಿಯಿಂದ ಹೇಳಿದ್ರು ಅಷ್ಟೇ, ದುರಾದೃಷ್ಟಿಯಿಂದ ಹೇಳಿದ್ರು ಅಷ್ಟೇ. ನಮ್ ತೀರ್ಮಾನ ಏನ್ ಬದಲಾಗಲ್ಲ. ಇದು ದೇವ್ರ ನಿಶ್ಚಯ ಮಾಡಿರೋ ಮದ್ವೆ. ಮನಸ್ಸಿದ್ರೆ ಬಂದು ಒಂದೆರಡು ಅಕ್ಷತೆ ಕಾಳು ಹಾಕಿ ಹರಿಸಿ ಆಶೀರ್ವಾದ ಮಾಡಿ. ವಾಸು, ನಿಮ್ಮ ಹೆಂಡತಿ ಚೆನ್ನಾಗಿ ಮಾತಾಡ್ತಾರೆ, ಜೋರಾಗಿ ಮಾತಾಡ್ತಾರೆ ಅಂತ ಕೇಳಿದ್ದೆ, ಆದ್ರೆ ತುಂಬಾ ಮಾತಾಡ್ತಾರೆ ಅಂತ ಈಗ ತಾನೇ ಕೇಳಿಸ್ಕೊಂಡೆ. ನಿಮಗೆ ಮಾತು ಬರಲ್ವೇ ಅಥವಾ ಹೆಂಡತಿ ಮುಂದೆ ಮಾತು ಬಿದ್ದು ಹೋಗಿದೆಯೇ? ಗಂಡಸು ಮೊದಲು ಕಟ್ಕೊಂಡೋಳ್ನ ಆಳಬೇಕು. ಜಹಗೀರ್ದಾರರು ಮನೇಲೂ ಹುಲಿ ಬೀದಿಲೂ ಹುಲಿ ಅಂತ ಅಂದುಕೊಂಡಿದ್ದೆ, ಆದ್ರೆ ಇಲ್ಲಿ ನೀವು ಬಾಯಿ ಮುಚ್ಕೊಂಡಿರೋದನ್ನ ನೋಡಿದ್ರೆ ಬೀದಿನಲ್ಲೇ ಇಲಿ ಅಂತ ಗೊತ್ತಾಗ್ತಾ ಇದೆ. ಇನ್ನು ಮನೆಯಲ್ಲಿ ಹೇಳೋದೇ ಬೇಡ. ಗಂಡ ಹೆಂಡತಿ ಇಬ್ರು ಸಮಾನರು. ನನ್ನ ಮಾತಿಗೆ ಅವ್ರಿಗೆ ಸಮ್ಮತಿ ಇರೋದಕ್ಕೆ ಅವ್ರು ಸುಮ್ಮನಿರೋದು. ಗಂಡ ಹೆಂಡತಿ ಪರಸ್ಪರ ಗೌರವ ಕೊಡೋದು ಹೇಗೆ ಅಂತ ವೆಂಕಟನಾಥ ದಂಪತಿಗಳಿಗೆ ಹೇಳಿ ಅವ್ರನ್ನ ಒಂದು ಮಾಡ್ದ. ಅಂಥ ಸಂಸ್ಕಾರವಂತ ಇರೋ ಊರಲ್ಲಿ ನಿಮ್ಮಂಥವ್ರು ಇರೋದು ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತಿಲ್ಲ. ಯಾಕೆ ಹೇಳಿ? ಯಾಕೆ? ನಾನು ಕೇಳಿದ್ದೀನಿ, ನಿಂದಕರಿರಬೇಕಯ್ಯ ಅದ್ಯಾವುದೋ ಪ್ರಾಣಿ ಇದ್ದ ಹಾಗೆ ಅಂತ. ನಡಿ ಭಟ್ರೆ, ಬರ್ತೀವಿ. ಮದುವೆ ಸಮಯದಲ್ಲಿ ಅವನದೇನಾದ್ರೂ ಗುಟ್ಟು ರಟ್ಟಾಗಿ ನಿಮ್ಮ ಮನೆತನಕ್ಕೆ ಪೆಟ್ಟಾಗಿ ನಿನ್ನ ತಲೆ ಕೆಟ್ಟು ಹೋಗಿ ನಿಮ್ಮ ಮರ್ಯಾದೆ ಮಣ್ಣು ಪಾಲಾಗಬಾರದಲ್ವಾ? ಅದಕ್ಕೆ ಗುರು, ಏನ್ ಬಾವ? ಏನಾದ್ರು ಕೆಲಸ ಇದೆಯಾ? ಕೆಲ್ಸದ ಮಾತಿರ್ಲಿ, ನೀನ್ ಯಾಕೆ ಹೀಗಿದೀಯಾ? ಯಾಕೆ ಬಾವ, ನಮ್ಗೇನಾಗಿದೆ? ಕನ್ನಡಿಲಿ ನಿನ್ ಮುಖ ನೋಡ್ಕೊ, ನಿನಗೆ ಗೊತ್ತಾಗುತ್ತೆ. ಹೆಣ್ಣೂರು ಬರ್ತಾರೆ ಅಂತ ಪುರೋಹಿತರು ಸುದ್ದಿ ಕೊಟ್ಟಾಗ ಅದೆಷ್ಟು ಸಂತೋಷದಿಂದ ಇದ್ದೆ. ಇದ್ದಕ್ಕಿದ್ದಾಗ ಯಾಕಿಷ್ಟು ಮಂಕಾದೆ? ಹೆಣ್ಣಿನವರು ಬಂದಾಗ್ಲೂ ನಿನ್ನಲ್ಲಿ ಯಾವ ಉತ್ಸಾಹನೂ ಕಾಣಲಿಲ್ಲ. ವಿಷಯ ಏನು ಅಂತ ಹೇಳು. ನನ್ನ ಹತ್ರ ಯಾಕಪ್ಪ ಸಂಕೋಚ? ಏನು ಅಂತ ಹೇಳು. ಅದು ಬಾವ, ಎದ್ರಿನವ್ರು ಬರೋ ಹಿಂದಿನ ದಿನ ಗಜೇಂದ್ರಾಚಾರ್ಯ ಬಿ ಸಿಕ್ತಿರೋ. ವೆಂಕಟನಾಥ ಮಠದಲ್ಲಿ ಊರಿಗೆ ಹೋಗ್ತೀನಿ ಅಂತ ಹೇಳಿ ಈ ಕಡೆ ಊರಿಗೂ ಬರ್ದೆ ಮನೆಗೂ ಬರ್ದೆ ಬೇರೆ ಎಲ್ಲೂ ಹೋಗ್ತಿದ್ದಾನಂತೆ. ವೆಂಕಟನಾಥ ಏನು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ಆದರೂ ಅವನ ಮೇಲೆ ಈ ಆಪಾದನೆ ಯಾಕೆ ಬಂತು ಅನ್ನೋದು ನಂಗೆ ಗೊತ್ತಾಗ್ತಿಲ್ಲ. ಮತ್ತು ಸರಸ್ವತಿ ಶ್ರೀಮಂತರು ಮನೆ ಹುಡುಗಿ, ಅವರಮ್ಮ ಹೇಗೆ ಅಂತ ನಾನು ಕಣ್ಣಾರೆ ಕಂಡಿದ್ದೀನಿ. ತಾಯಿ ಹಾಗೆ ಮಗಳು ಕೂಡ ಜೋರು ಅಂದರೆ ನಮ್ಮದೇ ಇರೋಕ್ಕಾಗುತ್ತಾ? ನೀವೇ ಹೇಳಿ. ಅವರ ತಂದೆ ತುಂಬ ಒಳ್ಳೆ ವ್ಯಕ್ತಿ ಅಂತೆ ನಾನು ಕೇಳಿದ್ದೀನಿ, ಆದರೆ ಅವರ ತಾಯಿ ತುಂಬ ಗಯ್ಯಾಳಿ ಅಂತೆ. ಆಕೆ ಕೈಗೆ ಸಿಕ್ಕಿ ವೆಂಕಟನಾಥನ ಜೀವನ ಎಲ್ಲಿ ತೊಂದರೆಗೆ ಸಿಕ್ಕಾಕೊಳ್ಳುತ್ತೋ ಅನ್ನೋ ಭಯ ನನಗೆ. ಆ ಗಜೇಂದ್ರಾಚಾರ್ಯ ಹುಡುಗಿನ ನೋಡಿದೀನಿ ಅಂತ ಹೇಳಿದ್ನ? ಇಲ್ಲ, ನಾನು ನೋಡಿದ್ದೀನಿ. ನೋಡಿರೋದಷ್ಟೇ ಅಲ್ಲ, ಆಕೆ ಜೊತೆ ಮಾತಾಡಿದಿ. ಸಭ್ಯತೆ ಸಂಸ್ಕಾರ ಇರೋ ಹುಡುಗಿ ಅಂತ ಕಣ್ಣಾರೆ ನೋಡಿದ್ದೀನಿ. ಅಲ್ಲ ಬಾವ, ನೀವು ಆಕೆನ ನೋಡಿರೋದು ಒಂದೇ ಸಲ ಅಲ್ವಾ? ಅಕ್ಕಿ ಬೆಂದಿದೆಯೋ ಇಲ್ವೋ ಅಂತ ನೋಡೋಕೆ ಒಂದೇ ಒಂದು ಅಗಳು ಸಾಕು ಗುರುರಾಜ. ಇಷ್ಟಕ್ಕೂ ಈ ವಿಷಯ ನೀನು ಹೇಳಿದ್ದಾದ್ರೂ ಯಾರು? ನಿಮ್ಮ ತಾತನವರು ಈ ಊರಿಗೆ ಕಾಲಿಟ್ಟಾದಿಂದಲೂ ನಿಮ್ಮ ಮೇಲೆ ಹಗೆ ಸಾಧಿಸ್ತಾ ಇರುವ ಕುಷ್ಟರು. ನಿಮ್ಮ ತಾತನವರನ್ನ, ತಂದೆಯವರನ್ನ ಆ ಅಪ್ಪ ಮಗ ಎಷ್ಟು ಕಾಡಿದ್ದಾರೆ ಅಂತ ನಿನಗೂ ಗೊತ್ತಿದೆ. ಈ ಊರಿಗೆ ತಾನೇ ಶ್ರೀಮಂತ ಅಂತ ಮೆರಿತಿದ್ದ ಗಜೇಂದ್ರ
ಅವನಕಿನ್ನ 10 ಪಟ್ಟು ಶ್ರೀಮಂತರಾಗಿರೋ ಜಾಗೀರ್ದಾರರು ನಿಮ್ಮ ಮನೆಗೆ ಹೆಣ್ಣು ಕೊಡ್ತಾ ಇರೋದು ಅವನಿಗೆ ಸಹಿಸ್ಕೊಳಕ್ಕಾಗ್ತಾ ಇತ್ತು. ಈ ಮದ್ವೆ ಬೇಡ ಬೇಡ ಅಂತಿದ್ದೋರು ಇವಾಗ ಮದ್ವೆ ಗಂಡಿನ್ಗಿಂತ ಹೆಚ್ಚಾಗಿ ಅಲಂಕಾರ ಮಾಡ್ಕೊಂಡು ಅಳಿಯನ್ ಸ್ವಾಗತ ಮಾಡೋಕೆ ಸಿದ್ಧವಾಗಿದ್ದಾರೆ. ಈ ಮದುವೆಗೆ ಒಪ್ಪಿ ಸಿದ್ಧವಾಗ್ತಿರೋದು ನೀನು, ನಾನಲ್ಲ. ನನಗೆ ಆಗ್ಲೂ ಇಷ್ಟ ಇರಲಿಲ್ಲ, ಈಗಲೂ ಇಷ್ಟ ಇಲ್ಲ. ಅವ್ರ ಮನೆಗೆ ಬಂದಾಗ ನಾನು ಇರಬೇಕಾದ ಅಗತ್ಯನೂ ಇಲ್ಲ. ಅದಕ್ಕೆ ಹೊರಗಡೆ ಹೋಗ್ತಾ ಇದ್ದೀನಿ. ಇದನ್ನೇ ಬೇಡ ಅನ್ನೋದು. ಅಷ್ಟಿಷ್ಟ ಇಲ್ದವ್ರು ಅವತ್ತು ಅವ್ರ ಮನೆಗೆ ಬಂದು ಅಷ್ಟ ಕುಂಕುಮ ಕೊಟ್ಟು ವಧು ಪರೀಕ್ಷೆಗೆ ಬನ್ನಿ ಅಂತ ಯಾಕೆ ಕರಿಬೇಕಾಗಿದ್ದು? ನಿನ್ ಒತ್ತಾಯಕ್ಕೆ ಬಂದಿದ್ದು. ಒತ್ತಾಯ ಅಂದ್ರೇನು? ನಾನೇ ನಿಮ್ಮನ್ನ ಮೂಟೆ ಕಟ್ಟಿ ಹೊತ್ಕೊಂಡು ಹೋಗಿದ್ನಾ? ಯಾವುದಕ್ಕೂ ಬೇಕು ಬೇಡ ಅನ್ನೋದಕ್ಕೆ ಒಂದು ಕಾರಣ ಇರಬೇಕು. ಬೇಕು ಅನ್ನೋದಕ್ಕೆ ನಾನು ಒಂದು ಕಾರಣ ಕೊಟ್ಟೆ, ಆದ್ರೆ ಬೇಡ ಅನ್ನೋದಕ್ಕೆ ನೀವು ಇವತ್ತಿನವರೆಗೂ ಒಂದು ಕಾರಣ ಕೊಟ್ಟಿದ್ದೀರಾ? ಅಂತ ಬಲವಾದ ಕಾರಣ ಯಾವ್ದಾದ್ರೂ ಇದ್ರೆ ಹೇಳಿ. ನಮ್ಮ ಮಗಳಿಗಿಂತ ದೊಡ್ಡದು ಯಾವುದೂ ಇಲ್ಲ. ಈಗಲೂ ಬಂದವ್ರ ಮುಂದೆ ಬೇಡ ಅಂತ ಹೇಳಿ ಕಳ್ಸೋಣ. ಸುಮ್ಮನೆ ಕಾರಣ ಇಲ್ಲದೆ ಮಕ್ಕಳ ತರ ಹಠ ಮಾಡ್ಬೇಡಿ. ನಾವೇ ಹೋಗಿ ಕರೆದು ಬಂದ್ಮೇಲೆ ಮರ್ಯಾದೆಯಿಂದ ನಡೆಸ್ಕೋಬೇಕು. ಅದು ಅವ್ರಿಗೂ ಗೌರವ, ನಮಗೂ ಗೌರವ. ಅಮ್ಮ, ಅವರು ಬರ್ತಾರಾ? ನೋಡಿದ್ರ ನಮ್ಮ ಮಗಳು ಯಾವತ್ತಾದ್ರೂ ನಮ್ಮ ಮುಂದೆ ಈ ತರ ಮಾತಾಡಿದ್ದುಂಟಾ? ಅವಳು ನಾಲ್ಗೆಯಲ್ಲಿ ಗೃಹಾಭಿಮಾನಿ ದೇವತೆಗಳು ನಿಂತು ಆಡಿಸ್ತಾ ಇದ್ದಾರೆ. ದೇವತೆಗಳಿಗೆ ಒಪ್ಪಿಗೆ ಆದ ಹುಡುಗ, ನಿಮಗ್ ಒಪ್ಪಿಗೆ ಇವೆಲ್ಲ ಅನ್ನೋದೇ ನನ್ನ ಚಿಂತೆ.